ಒಂದೇ ಕಥೆ ಸಾವಿರಾರು ವರ್ಷಗಳ ಇತಿಹಾಸ. ಆದರೂ ಪ್ರತಿ ಬಾರಿ ಕೇಳಿದಾಗ್ಲೂ ಕೂಡ ಹೊಸದಾಗಿಯೇ ಕಾಣುವ ಮಹಾಕಾವ್ಯ ರಾಮಾಯಣ. ಅಜ್ಜಿ ಹೇಳಿದ ಕಥೆಯಿಂದ ಶುರುವಾಗಿ ಟಿವಿ ಪರದೆಯ ಮೂಲಕ ನಮ್ಮನ್ನೆಲ್ಲ ತಲುಪಿದ್ದ ಈ ಕಥೆ ಈಗ ಹಿಂದೆಂದೂ ಕಂಡಿರದ ಬೃಹತ್ ಕ್ಯಾನ್ವಾಸ್ ಮೇಲೆ ಮೂಡ್ಬರ್ತಾ ಇದೆ. ನಮಿತ್ ಮಲ್ಹೋತ್ರಾ ಹಾಗೂ ನಿತೇಶ್ ತಿವಾರಿ ಅವರ ಬಹುನಿರೀಕ್ಷಿತ ರಾಮಾಯಣ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಆದರೆ ಎಲ್ರಿಗೂ ಗೊತ್ತಿರೋ ಕಥೆಯನ್ನ ಮತ್ತೆ ಯಾಕೆ ನೋಡಬೇಕು? ಈ ಪ್ರಶ್ನೆಗುತ್ತರ ಸ್ಕೇಲ್ ಮತ್ತು ವಿಜುವಲ್ ಬ್ರಿಲಿಯನ್ಸ್. ಇದು ಕೇವಲ ಭಕ್ತಿಯ ನಿರೂಪಣೆಯಲ್ಲ, ದೇವಲೋಕ, ಪಾತಾಳಲೋಕ ಮತ್ತು ಅಯೋಧ್ಯೆಯನ್ನ ಇಂದಿನ ಹಾಲಿವುಡ್ ತಂತ್ರಜ್ಞಾನದ ಮೂಲಕ ನಮ್ಮ ಕಣ್ಣ ಮುಂದೆ ತರುವಂತಹ ಒಂದು ಬೃಹತ್ ಪ್ರಯತ್ನ. ಬನ್ನಿ ಈ ಟ್ರೈಲರ್ನ ಪ್ರತಿಯೊಂದು ಡೀಟೇಲ್ ಅನ್ನ ಬ್ರೇಕ್ ಡೌನ್ ಮಾಡೋಣ. ಈ ಟ್ರೈಲರ್ನ ಅತ್ಯಂತ ಪ್ರಮುಖ ಅಂಶವೆಂದರೆ ರಾವಣನಾಗಿ ನಟ ಯಶ್ ಅವರ ಪ್ರವೇಶ. ರಾವಣನ ಪಾತ್ರಕ್ಕೆ ಬೇಕಾದ ಆ ಗಾಂಭೀರ್ಯವನ್ನ ಯಶ್ ತಮ್ಮ ಧ್ವನಿಯ ಮೂಲಕ ಪ್ರೂವ್ ಮಾಡಿದ್ದಾರೆ. ಟ್ರೈಲರ್ನ ಸೆಕೆಂಡ್ಗಳಲ್ಲಿ ಬರುವಂತಹ ಕೌನ್ ಹೋ ತುಮ್ಹಾರ ನಯಾ ರಾಜ ಎಂಬ ಡೈಲಾಗ್ನಲ್ಲಿ ಯಾವುದೇ ಅತಿಯಾದ ಅಬ್ಬರವಿಲ್ಲ. ಬದಲಾಗಿ ಒಬ್ಬ ತ್ರೈಲೋಕಾಧಿಪತಿಯ ಅಹಂಕಾರ ಮತ್ತು ಆತ್ಮವಿಶ್ವಾಸ ಆ ಧ್ವನಿಯಲ್ಲಿದೆ. ಯಶ್ ಅವರ ಮುಖಭಾವ, ಕಣ್ಣುಗಳಲ್ಲಿ ಕಾಣುವ ಆ ರೌದ್ರತೆ ಪಾತ್ರದ ತೂಕವನ್ನ ಹೆಚ್ಚಿಸಿದೆ. ರಾವಣನ ಪಾತ್ರ ಕೇವಲ ವಿಲನ್ ಅಲ್ಲ, ಆತ ಮಹಾಶಿವ ಭಕ್ತ ಮತ್ತು ಮಹಾಜ್ಞಾನಿ. ಆ ಗಾಂಭೀರ್ಯವನ್ನ ಯಶ್ ಅವರ ಬಾಡಿ ಲ್ಯಾಂಗ್ವೇಜ್ ಬಹಳ ಅದ್ಭುತವಾಗಿ ಹಿಡಿದಿಟ್ಟಿದೆ. ಇನ್ನು ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್. ಒಂದು ಕಡೆ ರಾವಣನ ಪಾತ್ರದಲ್ಲಿ ಅಗ್ರೆಷನ್ ಇದ್ರೆ, ರಾಮನ ಪಾತ್ರದಲ್ಲಿ ಅಷ್ಟೇ ಪ್ರಶಾಂತತೆಯನ್ನ ನಾವು ನೋಡಬಹುದು. ಈ ಟ್ರೈಲರ್ನಲ್ಲಿ ಬರುವ ರಾವಣ್ ತೀನೋ ಲೋಕೋ ಕಾ ಸ್ವಾಮಿ ಹೈ ತೋ ತೀನೋ ಲೋಕೋ ಕೆ ಸಾಮ್ನೆ ಉಸ್ಕಾ ವಧ್ ಕರೂಂಗಾ ಎನ್ನುವ ಡೈಲಾಗ್ ಡೆಲಿವರಿಯಲ್ಲಿ ರಣಬೀರ್ ಅವರ ಧ್ವನಿಯಲ್ಲಿ ಯಾವುದೇ ಕೋಪವಿಲ್ಲ, ಬದಲಾಗಿ ಧರ್ಮವನ್ನ ಸ್ಥಾಪಿಸುವ ಒಂದು ದೃಢವಾದ ನಿಶ್ಚಯವಿದೆ. ರಾಮ ಮತ್ತು ರಾವಣನ ನಡುವಿನ ಈ ವಿಭಿನ್ನ ವ್ಯಕ್ತಿತ್ವಗಳೇ ಈ ಸಿನಿಮಾದ ಪ್ರಮುಖ ಆಕರ್ಷಣೆಯಾಗಲಿದೆ ಎಂಬುದು ಟ್ರೈಲರ್ ಸ್ಪಷ್ಟಪಡಿಸಿದೆ. ಇನ್ನು ಸೀತಾಮಾತೆಯಾಗಿ ಸಾಯಿ ಪಲ್ಲವಿ ಅವರ ಪ್ರೆಸೆನ್ಸ್, ಆ ಕಣ್ಣುಗಳಲ್ಲಿರುವ ನ್ಯಾಚುರಲ್ ಇನ್ನೋಸೆನ್ಸ್ ಮತ್ತು ಗ್ರೇಸ್ ಈ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಮ್ಯಾಚ್ ಆಗಿದೆ. ಯಾವುದೇ ಓವರ್ ಮೇಕಪ್ ಇಲ್ಲದೆ ಅವರ ಸಿಂಪ್ಲಿಸಿಟಿನೇ ಈ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಲಿದೆ ಅಂತ ಅನ್ಸುತ್ತೆ. ಈಗ ಕಾಸ್ಟ್ಯೂಮ್ ಮತ್ತು ಮೇಕಿಂಗ್ ವಿಚಾರಕ್ಕೆ ಬರೋಣ. ನಾವು ಈ ಹಿಂದೆ ನೋಡಿದ ಪೌರಾಣಿಕ ಧಾರಾವಾಹಿಗಳಲ್ಲಿ ಪಾತ್ರಗಳು ಸದಾ ಹೊಳೆಯುವ ಬಟ್ಟೆಗಳು ಜೊತೆಗೆ ಆಭರಣಗಳನ್ನು ಧರಿಸಿರೋದನ್ನು ನಾವು ನೋಡಿರ್ತೀವಿ. ಆದರೆ ಈ ಸಿನಿಮಾದಲ್ಲಿ ಕಾಸ್ಟ್ಯೂಮ್ಗಳನ್ನು ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅಂತ ಅನಿಸುತ್ತೆ. ರಾವಣನ ಕಿರೀಟವಿರ್ಬೋದು, ರಾಮಸೀತೆಯ ವನವಾಸದ ಉಡುಗೆಗಳಿರ್ಬೋದು, ಜೊತೆಗೆ ಅಯೋಧ್ಯೆಯ ಸೆಟ್ ವಿನ್ಯಾಸವಿರ್ಬೋದು, ಪ್ರತಿಯೊಂದು ಆ ಕಾಲಘಟ್ಟಕ್ಕೆ ತಕ್ಕಂತೆ ಕೃತಕವಾಗಿ ಕಾಣದಂತೆ ಬಹಳ ಸೂಕ್ಷ್ಮವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಚಿತ್ರಕ್ಕೆ ಒಂದು ಹಿಸ್ಟಾರಿಕಲ್ ಎಪಿಕ್ ಲುಕ್ ನೀಡಿದೆ. ಕೊನೆಯದಾಗಿ ಮ್ಯೂಸಿಕ್. ಹಾಲಿವುಡ್ನ ಸಂಗೀತ ನಿರ್ದೇಶಕ ಹ್ಯಾನ್ ಜಿಮ್ಮರ್ ಮತ್ತು AR ರೆಹಮಾನ್ ಒಟ್ಟಾಗಿ ಕೆಲಸ ಮಾಡಿರೋದು ಈ ಚಿತ್ರದ BGM ಅನ್ನ ಬೇರೆಯದೇ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ. ಭಾರತೀಯ ಸಂಗೀತದ ಎಮೋಷನ್ ಮತ್ತು ಹಾಲಿವುಡ್ ಸಿನಿಮಾಗಳಲ್ಲಿರುವಂತಹ ಗ್ರ್ಯಾಂಡ್ಯೂರ್ ಇವೆರಡರ ಅದ್ಭುತ ಸಂಯೋಜನೆಯನ್ನ ನಾವು ಈ ಟ್ರೈಲರ್ನಲ್ಲಿ ನೋಡಬಹುದು. ಒಟ್ಟಿನಲ್ಲಿ ಈ ರಾಮಾಯಣ ಕೇವಲ ಭಕ್ತಿಯನ್ನಷ್ಟೇ ಅಲ್ಲ, ಒಂದು ಅದ್ಭುತ ಸಿನಿಮ್ಯಾಟಿಕ್ ಅನುಭವವನ್ನು ನೀಡುವ ಭರವಸೆ ಮೂಡಿಸಿದೆ. ಟ್ರೈಲರ್ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಯಶ್ ಹಾಗೂ ರಣಬೀರ್ ಅವರ ಲುಕ್ ನಿಮ್ಗೆ ಹೇಗೆ ಅನಿಸುತ್ತೋ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.